ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಆಯ್ಕೆಯ ಸಂದರ್ಭದಲ್ಲಿ ಕರಾರಿನಂತೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ವೇದಿಕೆ ಸಜ್ಜು ಎಂದು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಡಿಎಂಕೆ ಕುಮಾರ್ ತಮ್ಮ ಖಡಕ್ ಸಂದೇಶ ರವಾನೆ ಮಾಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಹೇಳಿಕೆ ನೀಡಿ ಜೆಡಿಎಸ್ ವಲಯದಲ್ಲಿ ಭುಗಿಲೆದಿದ್ದೇ ಭಿನ್ನಮತ ಎಂಬುದನ್ನು ಅನಾವರಣ ಮಾಡಿದರು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಗೋವಿಂದಳ್ಳಿ ನಾಗರಾಜರವರು ಕರಾರಿನಂತೆ ತಮ್ಮ ಸ್ಥಾನ ಬಿಟ್ಟುಕೊಡದೆ ಪಕ್ಷದ ಶಿಸ್ತು ಮುರಿಯುತ್ತಿದ್ದಾರೆ. ಅಲ್ಲದೆ ಜೆಡಿಎಸ್ ವರಿಷ್ಠರು ಸಲಹೆ ನೀಡಿದರೂ ಕ್ಯಾರೆ ಅನ್ನುತ್ತಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಗಂಗರಾಜು, ಅಧ್ಯಕ್ಷ ಸ್ಥಾನ ಆಯ್ಕೆ ಸಂದರ್ಭದಲ್ಲಿ ನಡೆದ ಕಟ್ಟುಪಾಡಿನಂತೆ ಅಧ್ಯಕ್ಷರಾದ ಗೋವಿಂದಳ್ಳಿ ನಾಗರಾಜು ನಡೆದುಕೊಳ್ಳುತ್ತಿಲ್ಲ. ಇದು ಯಾವ ನ್ಯಾಯ? ಜೆಡಿಎಸ್ ವರಿಷ್ಠರಿಗೂ ಬೆಲೆ ಇಲ್ಲದ ಮೇಲೆ ನಮ್ಮ ನಿಲುವನ್ನು ಸದ್ಯದಲ್ಲೇ ವ್ಯಕ್ತಪಡಿಸುತ್ತೇವೆ ಎಂದು ಮಾರ್ಮಿಕವಾಗಿ ನುಡಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಬೈನರಸಿಂಹಯ್ಯ, ಮೋಹನ್, ಪ್ರಮೀಳಾ ವೆಂಕಟೇಶ್, ಸಿದ್ದರಾಜು, ಜೆಡಿಎಸ್ ಮುಖಂಡರುಗಳಾದ ಯಲಕೆರೆ ನಂದೀಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ, ರೇಖಾ ಉಮಾಶಂಕರ್, ಆರೋಕೊಪ್ಪ ಶಂಕರ್, ಇಟಿ ಶ್ರೀನಿವಾಸ್ ಹಾಗೂ 500ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಹಾಜರಿದ್ದರು. ಇವತ್ತು ನಾವು ಪಿಎಲ್ಡಿ ಬ್ಯಾಂಕ್ ವಿಚಾರ ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲಿ ವಿಚಾರ ಇಲ್ಲ. ನಮಗೆ ಮೊದಲನೇದಾಗಿ ಪಿಎಲ್ಡಿ ಬ್ಯಾಂಕ್ ವಿಚಾರದಲ್ಲಿ ಏನು ಗೊಂದಲಗಳು ನಡೀತಾ ಇದೆ 2 ವರ್ಷದಿಂದ, ಅದರ ಒಂದು ನಿವಾರಣೆ ಆಗದೇ ಇರೋ ಕಾರಣ ನಮಗೂ ನೋವಿದೆ. ಮೀಡಿಯಾ ಮುಂದೆ ಈ ರೀತಿ ನಾವು ಪ್ರೆಸ್ ಮೀಟ್ ಮಾಡಲಿಕ್ಕೆ ಬರಬೇಕಾದ್ರೆ ನೋವಿದೆ. ಯಾಕೆಂದರೆ ನಾವು ಪಕ್ಷ ನಿಷ್ಠೆ, ಹೋರಾಟ, ಯಾವುದೇ ಅನ್ಯ ಪಕ್ಷದವ್ರ ಜೊತೆ ಕೈ ಜೋಡಿಸದೆ ನಾವು ಹಿನ್ನೆಲೆಯಲ್ಲಿ ಹೋರಾಟ ಮಾಡಿಕೊಂಡು ಪಕ್ಷದ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೀವಿ. ಇವತ್ತು 2 ವರ್ಷದ ಹಿಂದೆ, ಇವತ್ತಿಗೆ 2 ವರ್ಷದ ಹಿಂದೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ನಡೀತು. ಅದಾದಮೇಲೆ ಕೆಲವು ಹೊಂದಾಣಿಕೆಯಲ್ಲಿ ಮಾಡಿದ್ವಿ, ಕೆಲವು ಚುನಾವಣೆ ಮುಖಾಂತರ ಆದ್ವಿ, ಕೆಲವರು ನಮ್ಮ ಜೆಡಿಎಸ್ ಪಕ್ಷದವರು ಮೆಜಾರಿಟಿ ನಾವು ಆದ್ವಿ. ಆವಾಗ BJP ಕಾಂಗ್ರೆಸ್ಸು ಅಂತ ಇತ್ತು, ಅವ್ರಿಗೂ 2 ಸ್ಥಾನ ಎಲ್ಲರಿಗೂ ಇರಲಿ ಅಂತ ಒಂದು ಹೊಂದಾಣಿಕೆಯಲ್ಲಿ ನಮ್ಮ ನಾಯಕರುಗಳು, ಈಗ ಅಧ್ಯಕ್ಷರಾಗಿರುವಂಥವ್ರೆ ನಾಗರಾಜಣ್ಣ ಅವರೇ, ನಾವು ಎಲ್ಲ ತೀರ್ಮಾನ ಮಾಡಿ ಮತ್ತು ಇನ್ನೂ ಕೆಲವು ನಾಯಕರುಗಳ ತೀರ್ಮಾನ ತಗೊಂಡು ನಾವು ಅವ್ರಿಗೊಂದು 2 ಸ್ಥಾನವನ್ನು ಬಿಟ್ಕೊಟ್ವಿ. ಅದಾದಮೇಲೆ 10 ಸ್ಥಾನ ನಾವು ಫೈನಲ್ ಆಗಿ JDS ಪಕ್ಷಕ್ಕೆ ಸಂಪೂರ್ಣ ಕೋರಮ್ನ ನಾವು ಇಟ್ಕೊಂಡ್ವಿ. ಇದಾದಮೇಲೆ ಈಗೆಲ್ಲ 6 ತಿಂಗಳಾಗೋಗಿದೆ. 6 ತಿಂಗಳಾಯಿತು, ಎಲ್ಲ ಆಯಿತು, ಇದನ್ನೇನು ತೊಂದರೆ ಇಲ್ಲ. ಅದಾದಮೇಲೆ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆ ಯಾವುದೇ ಬೋರ್ಡ್ನಲ್ಲಿ ಹೊಂದಾಣಿಕೆ ಇದೆ. TAPMSಗೆ ಹೋದರೆ 6 ತಿಂಗಳಿಗೆ ಕರೆಕ್ಟಾಗಿ ರಾಜೀನಾಮೆ ಕೊಡಿಸ್ತಾರೆ, ಅಧ್ಯಕ್ಷರು ಮಾಡ್ತಾರೆ. ಅಲ್ಲಿ ಎಲ್ಲ ರೀತಿಯಲ್ಲೂ ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗ್ತಾ ಇದೆ. ಅಲ್ಲೂ ಕೂಡ ಮುಖ್ಯವಾಹಿನಿಯಲ್ಲಿ ಇರುವಂಥ ನಾಯಕರುಗಳು ಅವರು, ಇಲ್ಲೂ ಕೂಡ ಮುಖ್ಯವಾಹಿನಿಯಲ್ಲಿ ಇರುವಂಥ ಅವರು. ಈಗ ಮೊನ್ನೆ ನೋಡಿದ್ರಿ, ಮಹಿಳಾ ಬ್ಯಾಂಕಲ್ಲೂ ಕೂಡ ಒಳ್ಳೆ ರೀತಿ ನಾವು ಅವರೆಲ್ಲ ಕೂತು ಒಳ್ಳೆ ರೀತಿ ಯಾರಾಗಬೇಕು, ಕಿರಿಯರಿಗೆ ಅಧಿಕಾರ ಸಿಗಬೇಕು, ಹಿರಿಯರು ಇರಲಿ, ಬೇರೆ ಅಧಿಕಾರ ಇದೆ ಅನುಭವಿಸಿದೆ, ಹಿರಿಯರು ಮುಂದೆ ತರಬೇಕು ಅಂತ ಅಲ್ಲೂ ಕೂಡ ಮಹಿಳಾ ಬ್ಯಾಂಕಲ್ಲೂ ಕೂಡ ಅಧಿಕಾರವನ್ನು ಕಿರಿಯರಿಗೆ ಕೊಟ್ಟಿದ್ದನ್ನು ನೀವೆಲ್ಲ ನೋಡಿದ್ದೀವಿ. ಈಗ TAPMSಗೆ ಇರುವಂಥ ಇದು ಈ ಪಿಎಲ್ಡಿ ಬ್ಯಾಂಕ್ ಯಾಕೆ ಬರ್ತಾ ಇಲ್ಲ ಅನ್ನೋದು ನಮ್ಗೆ ಆಗ್ತಾ ಇರುವಂಥ ನೋವು. ಭಾಳ ನೊಂದಿದ್ದೀವಿ. ಇದಾದಮೇಲೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಹತ್ರ ನಾವು ಹೋದ್ವಿ, ಕಳೆದ 10 ದಿನದಿಂದ ಹೋದ್ವಿ. ಆಮೇಲೆ ಇದಾಯಿತು, ನಮ್ಮ ಸದಸ್ಯತೆ ಅಭಿಯಾನ ಆಯಿತು. ಅವತ್ತು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ 25-30 ದಿನ, 1 ತಿಂಗಳಾಗಿದೆ ಸದಸ್ಯತ್ವ ಅಭಿಯಾನ ಆದಮೇಲೆ. ರಾಜೀನಾಮೆ ಕೊಡಬೇಕು ಅಂತ ನೇರವಾಗಿ ನಮ್ಮ ಹಾಲಿ ಅಧ್ಯಕ್ಷರಾದಂಥ ನಾಗರಾಜಣ್ಣ ಅವ್ರಿಗೆ ಹೇಳಿದ್ರು. ಆಯಿತು, ಬರ್ತೀನಿ ಬಿಡೋಣ, ಮಾತಾಡ್ತೀನಿ ಅಂತೇಳಿ ಬಂದರೋ ಹೋದ್ರೋ ಏನು ಅಂತ ಗೊತ್ತಿಲ್ಲ. ಅದು ತದನಂತರ ಈಗ ನಾವು ಕಡೆಯದಾಗಿ ನೋಡೋಣ, 540 ಕಿಲೋಮೀಟ್ರು ರಾತ್ರಿ ಇಡೀ ಬಂದಿದ್ದೀವಿ, ನೀವು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಕುಮಟಾಗಿ ಹೋಗಿದ್ವಿ ನಾವು. 6 ಜನ ನಾವು ಡೈರೆಕ್ಟ್ರು ಹೋಗಿದ ಮೇಲೆ ಅವ್ರಿಗೆ ಭಾಳ ಅವರು ಕೋಪನೇ ಬಂತು. ಇದೇನು ಹಿಂಗಾಗ್ತಾ ಇದೆಯಲ್ಲ ಅಂತೇಳಿ, ನೀವು ಇಷ್ಟು ದೂರ ಮಳೆಯಲ್ಲಿ ಬಿಸಿಲಲ್ಲಿ ಹೆಚ್ಚು ಕಡಿಮೆ ಆದರೆ ಏನು 2 ವೀಲರಲ್ಲಿ ಬಂದಿದ್ದೀರಲ್ಲ, ಏನೋ ಜೀವಗಳಿಗೆ ತೊಂದರೆ ಆದರೆ ಏನು, ಯಾರು ಇದಕ್ಕೆ ಅಂತ ಹೇಳಿ ನಮಗೂ ಬುದ್ಧಿ ಹೇಳಿ ಫೋನ್ ತಗೊಂಡು, ನಾಗರಾಜಣ್ಣರೇ ಇದೆಲ್ಲ ಸರಿ ಬರ್ತಾ ಇಲ್ಲ, ಯಾಕೋ ಇದು ಗೌರವಿತವಾಗಿ ರಾಜೀನಾಮೆ ಕೊಡಿ, ಅವರು ಬೇರೆ ನಿರ್ಧಾರ ಮಾಡೋಕ್ಕೆ ರೆಡಿ ಇದ್ದಾರೆ,
ಕುಮಾರು ಎಲ್ಲರನ್ನು ಕರ್ಕೊಬಂದಿದ್ದಾರೆ, ಬೇಡ ಪಕ್ಷದ ಗೌರವ ಹಾಳಾಗೋದು ಬೇಡ ಅಂತೇಳಿ ಅಂತ ಹೇಳಿದಾಗ ಆಯ್ತಣ್ಣ ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು. ಈ ವಿಚಾರಕ್ಕೆ ರಾಜೀನಾಮೆ ಕೊಡಿ ಅಂದಿದ್ದಕ್ಕೆ ನೀವು ಬರೋದು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ. ಅವರು ಹೇಳಿದ್ರು, ಈ ಮಾತನ್ನೇ ಹೇಳಿದ್ರು, ಗೌರವಯುತವಾಗಿ ಎಲ್ಲರಿಗೂ ಗೌರವ ಮರ್ಯಾದೆ ಉಳ್ಕೊಳ್ಳಿ, ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ, ನನ್ನ ಹತ್ರ ಏನೇ ಇದ್ರು ಮಾತಾಡೋಣ ಅಂತ ಹೇಳಿದ್ರು. ಅದಾಗಿ 1ನೇ ತಾರೀಕು ಒಳಗಡೆ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ಯಾವುದೇ ನಿರ್ಧಾರ ಇಲ್ಲ. ಈಗ ಯಾರ ಹತ್ರ ಹಿಂದೆ ಮುಂದೆ ಅವ್ರ ಹೇಳಿಕೆಗಳು ಬೇರೆ ಬೇರೆ ರೀತಿ ಇದೆ. ಅವ್ರ ಹೇಳಿಕೆಗಳನ್ನ ನೋಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತಾರೆ, ನಾವು ಅಧ್ಯಕ್ಷರಾಗ್ತೀವಿ ಅಂತ, ಇನ್ನೊಬ್ರು ಅಧ್ಯಕ್ಷ ಆಗ್ತೀನಿ ಅಂತೆಲ್ಲ. ನಾನು ಅಧ್ಯಕ್ಷ ಆಗ್ಬೇಕು ಅಂತ ಏನಿಲ್ಲ. ಇಲ್ಲಿ ಏನು ಅಂದ್ರೆ ರಾಜೀನಾಮೆ ಕೊಡಬೇಕು. ನಮ್ಮ ವರಿಷ್ಠರು ಹೇಳಿದ್ರು ಪಕ್ಷದ ಬದ್ಧತೆಗೆ ನಡ್ಕೊಳ್ತಾ ಇಲ್ಲ ಅಂದ್ರೆ ಇವ್ರು ಪಕ್ಷದ ಪರವಾಗಿದ್ದಾರೆ ಅಂತ ನಾವು ಯಾವ ರೀತಿ ನಾವು ಜಡ್ಜ್ ಮಾಡೋಣ? ಎಷ್ಟೋ ರೀತಿ ಜನ ಇವತ್ತು ಸತ್ತೋಗಿದ್ದಾರೆ, ಮನೇಲಿ ಕೂತ್ಬಿಟ್ಟಿದ್ದಾರೆ ರಾಜಕಾರಣ ಬೇಡ ಅಂತೇಳಿ. ಕೆಲವರು ಬೇರೆ ಪಾರ್ಟಿಗೆ ಹೊಟ್ಟೋಗ್ಬಿಟ್ಟಿದ್ದಾರೆ, ಕೆಲವರು ಯುವಕರೆಲ್ಲ ಇದನ್ನ ನೋಡಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಈಗೆಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ಗೊಂದಗಳಾಗ್ತಾ ಇದೆ, ಯಾರೋ ಮಾಡಿದ್ರೆ ಯಾರ ಮೇಲೋ ತಪ್ಪು ಬರ್ತಾ ಇದೆ. ಈ ರೀತಿ ಇದೆಲ್ಲ ನಡೀತಾ ಇರೋ ದೃಷ್ಟಿಯಿಂದ ನಾವು ಕಾರ್ಯಕರ್ತರನ್ನ, ಎಲ್ಲ ಕಾರ್ಯಕರ್ತರು, ನಾವು ಇಲ್ಲಿ ನಮ್ಮ ಪಕ್ಕ ಅಕ್ಕ ಹಿಂದೆ ಕೂತಿರೋರು ಎಲ್ಲ ನಾಯಕರುಗಳು. ಆ ನಾಯಕರುಗಳನ್ನ ಏನು ತೀರ್ಮಾನ ಮಾಡಬೇಕು, ನೀವೆಲ್ಲ ಪಕ್ಷಕ್ಕೆ ದುಡ್ದಿದ್ದೀರಿ, ನಿಮ್ಮ ಊರಲ್ಲಿ ದುಡ್ದಿದ್ದೀರಿ, ಎಲ್ಲ ಶ್ರಮ ವಹಿಸಿದ್ದೀರಿ, ನಾವು ಏನು ಮಾಡಬೇಕು? ಇಲ್ಲ ಅವನ್ನೇ ನೀವೆಲ್ಲ ಸೇರಿ ಮುಂದುವರಿರಿ ಅಂತೇಳಿ, ಇಲ್ಲ ಕುಮಾರಣ್ಣನ ಹತ್ರನೇ ಅವರೇ 5 ವರ್ಷ ಮುಂದುವರಿಸ್ಲಿ ಅಂತ ಹೇಳ್ಬಿಡ್ಲಿ. ನಾನು ನಮ್ಮದೇ ಇವತ್ತೂ ಕುಮಾರಣ್ಣ ನಿಖಿಲಣ್ಣ ನಾವು ಇವತ್ತು ಹೇಳಿ ನಮ್ದು ಯಾವುದೇ ಚಕಾರ ಎತ್ತದೇನೆ, ಈ ರೀತಿ ಯಾವುದೇ ಗೊಂದಲ ಮಾಡ್ದೇನೆ 5 ವರ್ಷ ನಾವು ಅವ್ರಿಗೆ ಬಿಟ್ಟು ಕೊಡೋಕ್ಕೆ ರೆಡಿ ಇದ್ದೀವಿ ನಾವು. ಇಲ್ಲ ಅಂದರೆ ನಾನಾಗಬೇಕು ಅಂತಿಲ್ಲ. ಇನ್ನು ದಲಿತರಿದ್ದಾರೆ, ಹಿಂದುಳಿದ ವರ್ಗದವ್ರು ಇದ್ದಾರೆ, ಯುವಕರಿದ್ದಾರೆ, ಯಾರಿಗಾದ್ರೂ ಮಾಡಲಿ. ನನ್ನ ಮೇಲೆ ಏನಾದರೂ ಯಾರಿಗಾದ್ರೂ ದ್ವೇಷ ಇದ್ರೆ ನಾನು ಒಂದು ಹೇಳೋದು, ಕಾರ್ಯಕರ್ತರಿಗೆ ಕುಂದಿಸುವಂಥ ಕೆಲಸ ಮಾಡಬಾರ್ದು, ಕಾರ್ಯಕರ್ತರಿಗೆ ಉರುಪು ತುಂಬುವಂಥ ಕೆಲಸ ಮಾಡ್ಬೋದು. ಹಿಂದೆ ಇವರು 4 ವರ್ಷ ಆಗಿದ್ರು, ಕಿತ್ತಾಡಿ ಗುದ್ದಾಡಿ ಅವ್ರಿಗೂ 1 ವರ್ಷದಲ್ಲಿ 3 ಜನ ಹಂಚ್ಕೊಂಡಿದ್ದಾರೆ ಓದ್ ಬೋರ್ಡಲ್ಲಿ. ಅದಾದ್ಮೇಲೆ ಈ ಸಾರಿನೂ ಇವೇನೋ ಸಣ್ಣ ಪುಟ್ಟ ಯಾವ್ಯಾವ ರೀತಿ ಆಗಿ ಆದರೂ ಅದನ್ನಲ್ಲಿ ನಮಗೇನು ಬೇಸರ ಇಲ್ಲ. ಅವ್ರಾಗೋದ್ರಲ್ಲಿ ನಮ್ಮ ನಾಯಕರಿದ್ದಾರೆ, ಹಿರಿಯರಿದ್ದಾರೆ, ಬೇರೆ ಸಣ್ಣ ಪುಟ್ಟ ಸಹಕಾರ ಮಾಡಿರ್ಬೋದು. ಆದರೆ ನಾವು ಕೂಡ ಪಕ್ಷಕ್ಕೆ ದುಡಿದಿದ್ದೀವಿ. ಪಕ್ಷದಿಂದ ನಾವು ಯಾವುದೇ ಇದುವರೆಗೆ ಸಹಕಾರ ತಗೊಂಡಿಲ್ಲ. ನಾವು ತನು ಮನ ಧನ ಹಣವನ್ನು ಕಳ್ಕೊಂಡು ಇವತ್ತು ಪಕ್ಷದಲ್ಲಿ ದುಡಿತಾ ಇದ್ದೀವಿ. ನಮಗಿಲ್ಲ ಅಂದರೆ ಬೇರೆಯವ್ರು ಕೊಡಲಿ. ಇದೇ ರೀತಿ ಕಾರ್ಯಕರ್ತರುಗಳಿಗೆ ತೊಂದರೆ ಆಗಿ ಹಿನ್ನಡೆ ಆಗೋದು, ಪಕ್ಷಕ್ಕೆ ಹಿನ್ನಡೆ ಆಗಿ ಮನೇಲಿ ಕೂತ್ಕೊಳ್ಳುವಂಥ ಕೆಲಸ ಆಗಬಾರ್ದು, ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಬಂದಿದ್ದೀವಿ ಹೊರತು ನಾವು ಪಕ್ಷದ ವಿರುದ್ಧ ಯಾವುದೂ ಇಲ್ಲ. ನಾವು ಇವತ್ತು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಹೇಳ್ತಾ ಇದ್ದೀವಿ, ಇವತ್ತೂ ಪಕ್ಷದ ಜೊತೆ ಇರ್ತೀವಿ, ಮುಂದೆನೂ ಪಕ್ಷದ ಜೊತೆ ಇರ್ತೀವಿ. ಆದರೆ ಇದನ್ನು ತೀರ್ಮಾನ ಮಾಡಬೇಕು. ಅದಕ್ಕೆ ಮುಂಚೆ ಇವ್ರೇನು ಮಾಡಲಿಲ್ಲ ಅಂದರೆ ನನ್ನ ಸಹಕಾರ, ನಮ್ಮ ಸಹಕಾರ, ನಮ್ಮ ನಿರ್ದೇಶಕರ ಸಹಕಾರ ಇರೋದಿಲ್ಲ. ಅದಾದ ಮೇಲೆ ನಾಯಕರುಗಳು ಇಲ್ಲಿ ಏನು ಬಂದಿದ್ದಾರೆ, ಎಲ್ಲ ನಾಯಕರು ಅಂತಲೇ ಕರಿತೀನಿ ನಾನು ಇವ್ರನ್ನ, JDS ಕಾರ್ಯಕರ್ತರು ಅಂತ ಕರೆಯಲ್ಲ. ಈ ನಾಯಕರುಗಳೆಲ್ಲ ಏನು ತೀರ್ಮಾನ ಮಾಡ್ತಾರೆ, ಏನು ನನಗೆ ಅಡ್ವೈಸ್ ಮಾಡ್ತಾರೆ, ಅದನ್ನು ನಾನು ತಲೆಬಾಗಿ ಸಂಪೂರ್ಣವಾಗಿ ಒಪ್ಕೊಂಡು ನಾನು ಇರಲಿಕ್ಕೆ ಹೇಳ್ತೇನೆ. ಅದಾದಮೇಲೆ ಕಟ್ಟಡದ ಬಗ್ಗೆ ಹೇಳಿದ್ರು. ಹೋದ ಸಾರಿನೂ ಕಟ್ಟಡ ಕಟ್ತೀನಿ ಅಂತ ಹೇಳಿದರು. ಈ ಸಾರಿನೂ ಮೊದಲನೇ ಬಾರಿ ನಾ ಕಟ್ಟಡ ಕಟ್ಬಿಟ್ಟು ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಕಟ್ಟಡ ಆಗಿಲ್ಲ. ಇದೆಲ್ಲ ಇರುವಾಗ ಈ ಥರ ಇದೆ. ನಾನು ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ನಾಯಕರುಗಳಿಗೂ ತಿಳಿಸಿದ್ದೀನಿ, ದೊಡ್ಡ ಮಟ್ಟದ ನಾಯಕರುಗಳಿಗೂ ತಿಳಿಸಿದ್ದೀನಿ, ಮತ್ತು ಏನು ಸ್ಥಳೀಯವಾಗಿದ್ದಾರೆ ಎಲ್ರಿಗೂ ತಿಳಿಸಿದ್ದೀನಿ. ಅದನ್ನು ಬಿಟ್ಟರೆ ನನಗೇನು ಅಧಿಕಾರದ ಆಸೆ ಇಲ್ಲ. ಈ ಪಕ್ಷ ಇರೋದು ದೇವೇಗೌಡ ಅಪ್ಪಾಜಿ ಅವ್ರು ಕಟ್ಟಿರೋದು, ಕುಮಾರಣ್ಣ ಕಟ್ಟಿರೋದು, ಹೋರಾಟ ಮಾಡಲಿಕ್ಕೆ ಪಕ್ಷ ಕಟ್ಟಿರೋದು. ಅವರು 32 ವರ್ಷ ಮಂತ್ರಿನೂ ಇಲ್ಲ, ಯಾವುದೇ ಅಧಿಕಾರ ಇಲ್ಲದೇ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಯಾರೇ ಕರೆದ್ರೂ ಕೂಡ ದೇವೇಗೌಡ ಅಪ್ಪಾಜಿ ಅವರು 62ನೇ ಇಸ್ವಿಯಿಂದ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು 25-30 ವರ್ಷ ಈ ಪಕ್ಷವನ್ನು ಕಟ್ಟಿದ್ದಾರೆ. ಅವರಿಗೆ ನಾವು ಅವಮಾನ ಮಾಡೋಕ್ಕೆ ರೆಡಿ ಇಲ್ಲ. ಕುಮಾರಣ್ಣನೂ ಇವತ್ತು ಕಟ್ತಾ ಇದ್ದಾರೆ, ನಿಖಿಲ್ ಅಣ್ಣನೂ ಕಟ್ತಾ ಇದ್ದಾರೆ. ಆದರೆ ಇದನ್ನು ವರಿಷ್ಠರ ಇದನ್ನು ತಗೊಳ್ದೇರೆ, ಅದನ್ನು ಗಮನಕ್ಕೆ ತಗೊಳ್ದೇರೆ ನಾವು ಆನೆ ನಡೆದದ್ದೇ ದಾರಿ, ನಮ್ಮನ್ನು ನೋಡ್ಕೊಂಡು ಹೋಗ್ಬೇಕು, ನೀವೆಲ್ಲ ನೋಡ್ಕೊಂಡಿರ್ಬೇಕು, ನಾನು ಏನು ಮಾಡ್ತೀನಿ ಅದನ್ನು ನೋಡಬೇಕು ಅನ್ನೋ ಮನೋಭಾವ ಇರೋದ್ರಿಂದ ನನಗೆ ನೋವಾಗಿ ಈ ಪರಿಸ್ಥಿತಿಗೆ ಬಂದಿದ್ದೀನಿ. ನಾವೆಲ್ಲರೂ ದುಡಿಬೇಕಲ್ಲ. ಈಗ ನಾನಾದರೂ ಧ್ವನಿ ಎತ್ತಲಿಲ್ಲ ಅಂದರೆ ಬೇರೆ ಕಾರ್ಯಕರ್ತರು ಹೆಂಗೆ ಧ್ವನಿ ಎತ್ತಾರೆ? ದುಡಿಬೇಕಲ್ಲ. ಎಲ್ಲ ಕಾರ್ಯಕರ್ತರು ಈಗ ನಿರಾಸೆ ಆಗಬಾರ್ದಲ್ವಾ? ಒಬ್ಬೊಬ್ಬರೇ ಮನೇಲಿ ಕೂತ್ಕೊಂಡ್ರೆ ದಮನ ಆಗ್ತಾ ಇದ್ರೆ ಕಾರ್ಯಕರ್ತರು ಯಾವ ರೀತಿ ಪಕ್ಷ ಕಟ್ಟಿಯೋಕ್ಕೆ ಸಾಧ್ಯ? ಹಾಗಾಗಿ ಎಲ್ಲ ತಾಲೂಕು ಲೀಡರ್ಗಳು ನಿನ್ನೆಯಿಂದ ನಾನು ಇಷ್ಟೆಲ್ಲ
ಹೇಳಿದ್ದೀನಿ 250-300 ಜನಕ್ಕೆ ನಾನು ಕರೆದಿದ್ದೀನಿ. ತಾಲೂಕು ನಾಯಕರುಗಳಿಗೂ ಗೊತ್ತಿದೆ. ಆದರೆ ಏನೋ ಒಂದು ಮಾಡೋಣ, ಒಂದು ಸಮಾಧಾನಕರನೂ ಇಲ್ಲ. ಬೇಡ ಮಾತಾಡೋಣ, ಬನ್ನಿ ಕೂತ್ಕೊಳ್ಳೋಣ, ಯಾಕೆ ಇದೆಲ್ಲ ಮಾಡ್ತೀರಿ? PLD ಬ್ಯಾಂಕ್ ವಿಚಾರದಲ್ಲಿ 2 ವರ್ಷದಿಂದ ಒಂದು ಪ್ರತ್ಯಕ್ಷ ಸಭೆ ಕರೆದು, ಇಲ್ಲ ಇವರೇ ಆಗಲಿ ಅಧ್ಯಕ್ಷರಾಗಲಿ, ನಮ್ಮ PLD ಬ್ಯಾಂಕ್ ಅಧ್ಯಕ್ಷರಾಗಲಿ, ಇಂಥ ದಿವಸ ಕೊಡ್ತೀನಿ, ನಾನು ನಾಯಕನ ಸ್ಥಾನದಲ್ಲಿ ಇದ್ದೀನಿ, ಕುಮಾರಣ್ಣನ ಹತ್ರ ಅದು ಇದ್ದೀನಿ, ನಿಮಗೆ ರಾಜೀನಾಮೆ ಕೊಡ್ತೀನಿ, ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರ ಅಂತ ಭರವಸೆ ಕೊಟ್ಟಿದ್ರು ಕೂಡ ನಮಗೆ ಭಾಳ ಸಂತೋಷ ಆಗ್ತಾ ಇತ್ತು. ಆದರೆ ಅವ್ರ ಮೇಲೆ ಭರವಸೆನೇ ಇಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರ ಮೆಂಟಾಲಿಟಿ ಏನು, ಗಳಿಗೆಗೊಂದು ಮಾತು ನಿಮಿಷಕ್ಕೊಂದು ಮಾತು ಇರೋದ್ರಿಂದ ಅಟ್ಲೀಸ್ಟ್ ಒಂದು ಸಭೆ ಕರೆದು ನಮ್ಮ ತಾಲೂಕು ಮುಂಚೂಣಿ ನಾಯಕರಾದ್ರೂ ಹಿಂಗೆ ಮಾಡೋಣ, ಹಿಂಗೆ ಕೊಡಿ, ಅಥವಾ ಅವ್ರಿಗೆ ಯಾಕೆ ಹೇಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದೆಯಾ ಅದನ್ನಾದರೂ ಹೇಳುವ ಅನ್ನೋ ಮನೋಭಾವ ಇಲ್ಲ. ಹಂಗಾಗಿ ದಯಮಾಡಿ ನಾನೀಗ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಇನ್ನೂ ನಿರ್ದೇಶಕರು ಮತ್ತೆ ನಮ್ಮ ನಾಯಕರು ಸಿದ್ದಪ್ಪನವರು, ನಂದಿಯವರು, ನಮ್ಮ ಸೀನಣ್ಣವರು ವಿಚಾರ ಅದು ಹೇಳಿ. ನಡೆ ಏನೂ ಇಲ್ಲ, ನಮ್ದೇನಿಲ್ಲ ನಡೆ. ಈಗ ಅವರು ರಾಜೀನಾಮೆ ಕೊಡ್ಬೇಕು, ತತ್ಕ್ಷಣ ಕೊಡ್ಬೇಕು. ಈಗ ನಮ್ ನಿರ್ಧಾರ ಏನು ಅಂದ್ರೆ ಅವಿಶ್ವಾಸ ಮುಂದಿನ ನಡೆ ತೀರ್ಮಾನ ಮಾಡ್ಬೇಕು. ಈಗ ಅವರು ರಾಜೀನಾಮೆ ಕೊಡ್ಬೇಕು. ಅವಿಶ್ವಾಸ ಬರ್ಬೇಕಾದ್ರೆ ನಾವು 7 ಜನ ನಾವು ಜೊತೆಲಿದ್ದೀವಿ. ಅವರೆಲ್ಲ ಜೊತೆ 3 ಜನ ಇದ್ದಾರೆ, ಅವರು ಸೇರಿಸಿ 3 ಜನ ಇದ್ದಾರೆ. ಇನ್ನೂ ಕೆಲವರು ಬೇರೆ ಪಕ್ಷದವರು 1-2 ಜನ ಮತ್ತೆ ಪಕ್ಷೇತರರು ಇವರೆಲ್ಲ ಇದ್ದಾರೆ. ನಾವು ಅವಿಶ್ವಾಸ ತರೋದ್ಕಿಂತ ಒಂದು ಒಳ್ಳೆ ತೀರ್ಮಾನ ಮಾಡಿ ಇದಕ್ಕೂ ಅವರು ಬಗ್ಲಿಲ್ಲ, ರಾಜೀನಾಮೆ ಕೊಡ್ಲಿಲ್ಲ, ಅವರೇ ನಿಂತು ಮಾಡಲಿಲ್ಲ ಅಂದ್ರೆ ಬೇರೆ ರೀತಿ ಏನು ಮಾಡಬೇಕು ಅಂತ ಎಲ್ಲ ಈಗ ಬಂದಿರುವಂಥ ನಾಯಕರುಗಳು, ನಮ್ಮ ಇನ್ನೂ ಒಂದ್ಸಾರಿ ತಾಲೂಕು ನಾಯಕರುಗಳು, ಇಲ್ಲಿ ಬರದೇ ಇರುವಂಥವ್ರು, ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ವರಿಷ್ಠರು, ಇವರೆಲ್ಲರೂ ಇನ್ನೂ ಒಂದ್ಸಾರಿ ತೀರ್ಮಾನ ತಗೊಂಡು ಒಂದು ಒಳ್ಳೆ ತೀರ್ಮಾನಕ್ಕೆ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ತೀನಿ. ನಮ್ಮ ಪಂಚಾಯತಿನೂ ಹಂಗೆ ಆಯಿತು, ನಾವು ರಾಜೀನಾಮೆ ಕೊಡೋಲ್ಲ, ಅವರೇ ಕೊಟ್ಟಿಲ್ಲ, ನಮ್ದೇ ಕೇಳ್ತಿದ್ರು ರಾಜೀನಾಮೆ ಅಂತ. ನೋಡಿ ಇವೆಲ್ಲ ಉಟ್ಕೋತವೆ. ಯಾರು ಮುಂಚೂಣಿಯಲ್ಲಿ ಇದ್ರು ಅವರೆಲ್ಲ ಕರ್ತವ್ಯ ತಗೊಂಡು ರಾಜೀನಾಮೆ ಕೊಡಬೇಕು. ನೋಡಿ ಎಲ್ಲ ಅದೇ ಕೇಳ್ತಾರೆ. ನಮ್ಮ ಮನೆ ಕಡೆ ಗಲಾಟೆ ಆಯಿತು, 18 ತಿಂಗಳು ಇರ್ತೀನಿ, ಯಾರು ಕೇಳಿದ ನೀವು ನಮ್ಮನ್ನ ಕೇಳೋಕೆ ರಾಜೀನಾಮೆನೇ ಅಂತ. ಅದು ತಿಳ್ಕೊಂಡು ರಾಜೀನಾಮೆ ಕೊಟ್ಟರು ಭಾರಿ ಒಳ್ಳೇದಪ್ಪ ನಮ್ಮ ಅನಿಸಿಕೆ.